ಸೊ ಡ್ಯೂಟ್ಸ್ ಫಾರ್ ತುಂಬ ಜನ ಕೇಳ್ತಾಯಿದ್ರಿ ರಿವ್ಯೂ ಮಾಡಿ ಅಂತ. ನಮ್ಮೂರಿಂದ ಸುಮಾರು 64 ಕಿಲೋಮೀಟ್ರ್ ಬಂದಿದ್ದೀವಿ ಗಾಡಿ ಹಾಕ್ಕೊಂಡು. ನಮ್ಮ ಹಿಮಾಲಯನ್ ಇಲ್ಲೇ ಇದೆ, ಫುಲ್ ಕ್ಯಾಮ್ರಾ ಎಲ್ಲ ಹಾಕ್ಕೊಂಡು ಬಾಕ್ಸಲ್ಲಿ 64 ಕಿಲೋಮೀಟ್ರು. ಇದು ಹಾಸನ್ ಡಿಸ್ಟಿಕ್, ಹಾಸನ್ ಹತ್ರ ಅನ್ಸುತ್ತೆ ಇಲ್ಲಿಂದ. ಇಲ್ಲಿದೆ ನೋಡಿ 50 HP ಟ್ರ್ಯಾಕ್ಟರ್ ಗುರು. ಇದು ಟರ್ಬೋ ಪ್ರೋ ಮ್ಯಾಕ್ಸ್, ಇದು ಡ್ಯೂಟ್ಸ್ ಫಾರಲ್ಲಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಅದು ನನ್ನ ಖುಷಿಗೆ ತಂದಿರೋದು ಅಷ್ಟೇ. ಅದೊಂದು ಸ್ವಲ್ಪ ಕನಸು ಇದು. ಟ್ರ್ಯಾಕ್ಟರ್ ಓಡಿಸೋಕ್ಕೆ ಒಂಥರ ಸಖತ್ತಾಗಿದೆ. ಟರ್ಬೋ ಇರೋದ್ರಿಂದ ನಿಮಗೆ ಟರ್ಬೋ ಫೀಲ್ ಆಗುತ್ತೆ. ಈ ಗಾಡಿ ತರೋಕ್ಕಿಂತ ಮುಂಚೆ 2 ವರ್ಷ 3 ವರ್ಷದಿಂದ ಬರೀ ನೋಡ್ತಲೇ ಇರೋದು ಈ ಗಾಡಿ. ಈ ಟ್ರ್ಯಾಕ್ಟರ್ ಅಲ್ಲಿ 3 ಲೀಟರ್ ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್ ಇರೋದು, 3 ಸಿಲಿಂಡರ್ ಇಂಜಿನ್, 50 ಹಾರ್ಸ್ ಪವರ್ ಇದೆ, 173 ಮ್ಯಾಕ್ಸಿಮಮ್ ಟಾರ್ಕ್ ಇದೆ. 50 HP ಗೆ ಸ್ವಲ್ಪ ಕಡಿಮೆನೇ ಆಯ್ತು ಟಾರ್ಕು, ಆದ್ರೆ ಗೇರ್ ಬಾಕ್ಸ್ ಹೆವಿ ಇದೆ. ಸುತ್ತ ತೋಟದ ಮನೇಲಿ ಇದ್ದಾರೆ ಇವರು. 2 ಟ್ರ್ಯಾಕ್ಟರ್ ಇಟ್ಟಿದ್ದಾರೆ, ಅದು ಡ್ಯೂಟ್ಸ್ ಫಾರ್ ಇಟ್ಟಿದ್ದಾರೆ. ಸಕ್ಕತ್ತಾಗಿದೆ ಜಾಗ ಮಾತ್ರ, ಪೀಸ್ಫುಲ್ ಆಗಿ ನೋಡಿ. ಫುಲ್ ತೋಟ ಫುಲ್ ಹಿಂದಗಡೆ ಇಲ್ಲಿಂದ ಇತ್ತಾಗ ಏನೈತೆ, ಇದು 80 HP ಗೆ ಏನ್ ಬರುತ್ತೋ ಅದೇ ಬರೋದು. ಈ ಟ್ರ್ಯಾಕ್ಟರ್ ಅಲ್ಲಿ ಟ್ರಾನ್ಸ್ಮಿಷನ್ ಫುಲ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಸಿಂಕ್ರೋಮಸ್ ಗೇರ್ ಬಾಕ್ಸ್ ಬರುತ್ತೆ. ಇದು ಮೈನ್ ಟ್ರಾನ್ಸ್ಮಿಷನ್ ಲಿವರ್, 5 ಸ್ಪೀಡ್ ಬರುತ್ತೆ. ಇದು ಶಟಲ್ ಶಿಫ್ಟ್, ಹಿಂದೆ ಮುಂದೆ ಇದರಲ್ಲಿ ಕನ್ವರ್ಟ್ ಮಾಡೋದು. ನನಗೆ ಸ್ವಲ್ಪ ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲೇ. ಇಲ್ಲಿ 6 ಮಾರ್ಕ್ ಕೊಟ್ಟಿದ್ದಾರೆ ನೋಡಿ, ಮುಂದೆ ಮತ್ತೆ ಹಿಂದೆ. ಇನ್ನೊಂದು ಇಂಜಿನ್ ರೇಂಜ್ ಕನ್ವರ್ಟರ್ ಕೊಟ್ಟಿದ್ದಾರೆ ನಮಗೆ. ಲೆಫ್ಟ್ ಸೈಡ್ ಅಲ್ಲಿ ಲೋ ಇದೆ, ಐ ಇದೆ, ಮತ್ತೆ SR ಇದೆ. ಅಂದ್ರೆ SR ಅಂದ್ರೆ ನಿಮ್ಗೆ SRಗೆ ಹಾಕಿದ್ರೆ ಫುಲ್ಲು ಹೆವಿ ಸ್ಲೋ ಆಗುತ್ತೆ ಟ್ರ್ಯಾಕ್ಟರ್. 4-5 ಬರುತ್ತೆ ಶಟಲ್ ಗೇರು, 15+15. ಮತ್ತೆ ಆ ಕಡೆ ಹೈ, ಲೋ, ಮೀಡಿಯಂ, ಸೂಪರ್ ಗ್ರಿಪ್ಪರ್ ಅಂತ ಬರುತ್ತೆ. ಮೀಡಿಯಂ ಅಂತ ಬರಲ್ಲ, ಸೂಪರ್ ಗ್ರಿಪ್ಪರ್ ಅಂತ ಬರುತ್ತೆ. ಅದನ್ನ ಹಾಕಿದ್ರೆ ಬಾಳೆ ಹೊಡೆಯೋಕ್ಕೆಲ್ಲ ಅದೇ. ಲಾರಿ ಬರ್ತದೆ, ಇವಾಗ ಜಾಗ ಇಲ್ಲ ಸೈಡ್ ಕೊಡೋಕೆ, ನಾನೇ ಫುಲ್ ಹೇಳ್ಕೋಬೇಕು. ಆ ಗಾಡಿ ತರುವಾಗಲೇ ಅನ್ಕೊಂಡಿದ್ದೆ, ಆದರೆ ಶೇಪ್ ಒಂದು ಇಷ್ಟ ಆಗಿರ್ತಿರಲಿಲ್ಲ. ಅದು ಈ ಸೀರೀಸಲ್ಲಿ ಅದು ಶೇಪ್ ಚೆನ್ನಾಗಿರುತ್ತೆ. ಇವತ್ತು ರಾತ್ರಿ ನಿನ್ನಂಗೆ ಬೇಕು, ನಿನ್ನ ಫಿಗರ್ ನೋಡಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಸೀಟ್ ಅದು ನಾವು ಎಕ್ಸ್ಟ್ರಾ ಪೇ ಮಾಡಿದ್ದು. ಮಾಮೂಲಿ ಸೀಟ್ ಕೊಡ್ತಾರೆ, ಇದು ಫುಲ್ ಕಂಫರ್ಟ್ ಕೋಬಾ ಸೀಟ್. ಇದು ಫುಲ್ ಕುಷನ್, JCP ಟಚ್ಲೆಲ್ಲ ಬರುತ್ತಲ್ಲ ಆ ಥರ ಸಪ್ರೇಟ್ ಹಾಕ್ಸಿದ್ದು ಅಲ್ಲೇ. ಸೀಟ್ ಮಾತ್ರ ಹೆವಿ ಕಂಫರ್ಟ್ ಆಗಿದೆ, ಸೋಫಾ ಮೇಲೆ ಕೂತಾಗಿದೆ. ಯಾವ ಗಾಡಿಗೂ ಇಲ್ಲ ಟ್ರ್ಯಾಕ್ಟರ್ಗಳಿಗೆ. ಸೀಟ್ ಹೈಟ್ ಮಾಡ್ಕೋಬಹುದು, ಡೌನ್ ಮಾಡ್ಕೋಬಹುದು. ಡ್ಯಾಶ್ ಬೋರ್ಡ್ ಅಲ್ಲಿ ಎಷ್ಟು ಅಪ್ಡೇಟ್ ಮಾಡಿದ್ದಾರೆ ಅಂದ್ರೆ, ಕ್ಲಸ್ಟರ್ ಅಲ್ಲಿ ನಮ್ಗೆ RPM ಮೀಟರ್ ಬರುತ್ತೆ, ಇಂಜಿನ್ ಟೆಂಪರೇಚರ್ ಗೇಜು, ಫ್ಯೂಯಲ್ ಗೇಜು, ಮತ್ತೆ ಒಂದು ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಲೈಟ್ ಇಂಡಿಕೇಟರ್ಸ್ ಎಷ್ಟೊಂದಿದೆ ಅಂದ್ರೆ, ಕೀ ಏನ್ ಮಾಡ್ತೀನಿ ನೋಡಿ, ಕೆಲವೊಂದು ಗೊತ್ತಲ್ಲ ಇಂಡಿಕೇಟರ್ಸ್ ಅಷ್ಟೊಂದು ಇದೆ ಗುರು ಇದರಲ್ಲಿ. ಇದು ಹ್ಯಾಂಡ್ ಆಕ್ಸಿಲೇಟರ್ ಲಿವರ್, RPM ರೈಸ್ ಮಾಡೋದು, ಈ ಫ್ಲೈಟ್ ಅಲ್ಲಿ ಬರುತ್ತಲ್ಲ ರೈಸ್ ಮಾಡೋದು, ಆ ತರ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಲೈಟ್ ಕಂಟ್ರೋಲ್ ಸ್ವಿಚ್ ಕೊಟ್ಟಿದ್ದಾರೆ, ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಕೀಯಲ್ಲೇ ಟರ್ನ್ ಆನ್ ಟರ್ನ್ ಆಫ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತಿತ್ತು. ಆಲ್ಮೋಸ್ಟ್ ಇದು ಟಾಪ್ ಸ್ಪೀಡ್ ಬಂದ್ರೆ 40-45 ಹೋಗುತ್ತೆ ಗುರು ಇದು. ರೋಡಿಂದ RPM ಅದನ್ನ ಹೇಳಿದ್ರೆ ನಾನು ಚೆಕ್ ಮಾಡಿದ್ದೀನಿ, 45 ಹೋಗುತ್ತೆ. RPM ಫುಲ್ ತೆಗೆದ್ರೆ ಮಿನಿಮಮ್ 55-60 ಹೋಗುತ್ತೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಕಾರಲ್ಲಿ ಬರೋಕೆ ರೋಡ್ ಸರಿ ಇಲ್ಲ ಮೈಸೂರ್ದು. ಕಾರಲ್ಲಿ ಬರೋಕೆ 3.5 ಅವರ್ ಬೇಕು. ಟ್ರ್ಯಾಕ್ಟರ್ 4.5 ಗಂಟೆ ಬಂದಿದ್ದೀನಿ ನಾವು. ನಂಜನಗೂಡು ಹೋಗಿದ್ರೆ ಟ್ರ್ಯಾಕ್ಟರ್ ಅಲ್ಲಿಂದಲೇ ತಂದಿರೋದು. ಅಲ್ಲಿಂದಲೇ ಶೋರೂಮ್ ಅಲ್ಲೇ. ಶೋರೂಮ್ ಹಾಸನದಲ್ಲಿ ಇತ್ತು, ಕ್ಲೋಸ್ ಆಯ್ತು. ಈ ವರ್ಷ ಮತ್ತೆ ಆಗುತ್ತೆ. ಡಾಯ್ಚ್ ಫಾರ್ ಫೇಮಸ್ ಅಗ್ರಿಕಲ್ಚರ್ ಮಿಷನರೀಸ್ ಕಂಪನಿ, ಜರ್ಮನಿ ದೇಶದ್ದು ಗುರು. 1864 ಸ್ಟಾರ್ಟ್ ಆಗಿದೆ ಈ ಕಂಪನಿ. ಜರ್ಮನ್ ಗಾಡಿಗಳು ಯಾರಿಗ್ ತಾನೇ ಇಷ್ಟ ಇಲ್ಲ, ಒಂಥರ ಕ್ರಶ್ ಗುರು ಅದು. ಡಾಯ್ಟ್ಸ್ ಬೇರೆ ಕಂಪನಿ, ಫಾರ್ ಬೇರೆ ಕಂಪನಿ, ಎರಡು ಮರ್ಜ್ ಆಗಿದೆ. ಡಾಯ್ಟ್ಸ್ ಅಲ್ಲಿ ಫಸ್ಟ್ ಡೀಸೆಲ್ ಟ್ರಾಕ್ಟರ್ ಯಾವುದು ಅಂದ್ರೆ MTH 222, 1927 ಲಾಂಚ್ ಆಗಿದೆ. ಡಾಯ್ಚ್ ಫಾರ್ ಕಂಪನಿ ಜರ್ಮನಿಲಿ ಸ್ಟಾರ್ಟ್ ಆಗಿರೋದು. 1995 ಅಲ್ಲಿ ಇಟಾಲಿಯನ್ ಕಂಪನಿ ಸೇಮ್ ಗ್ರೂಪ್ಸ್ ಈ ಕಂಪನಿನ ಪರ್ಚೇಸ್ ಮಾಡುತ್ತೆ. ನಮ್ ದೇಶಕ್ಕೆ ಈ ಕಂಪನಿ 2008 ಅಲ್ಲಿ ಬರುತ್ತೆ. ತಮಿಳುನಾಡು ಚೆನ್ನೈಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಸ್ಟಾರ್ಟ್ ಮಾಡ್ತಾರೆ. ನಮ್ ದೇಶದಲ್ಲಿ ಪಾಪ್ಯುಲರ್ ಮಾಡಲ್ಸ್ ಯಾವುದು ಅಂದ್ರೆ ಆಗ್ರೋಲೆಕ್ ಸೀರೀಸ್ ಮಾಡಲು. ಈ ಬ್ರ್ಯಾಂಡ್ ಮಾರ್ಕೆಟಿಂಗ್ ಸ್ವಲ್ಪ ಕಡಿಮೆನೆ ನಮ್ ದೇಶದಲ್ಲಿ, ಆದ್ರೆ ಈ ಟ್ರ್ಯಾಕ್ಟರ್ ಬಗ್ಗೆ ಗೊತ್ತಿರೋರ್ಗಷ್ಟೇ ಗೊತ್ತು. ಇದ್ರ ಟೆಕ್ನಾಲಜಿ, ಪವರ್, ಫೀಚರ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಈ ಟ್ರ್ಯಾಕ್ಟರ್ ಅಲ್ಲಿ ಹೈಡ್ರಾಲಿಕ್ಸ್ ಕಂಟ್ರೋಲ್ ಮಾತ್ರ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. 2 ಲಿವರ್ ಕೊಟ್ಟಿದ್ದಾರೆ, ಒಂದು ಪೊಸಿಷನ್ ಕಂಟ್ರೋಲ್, ಒಂದು ಡ್ರಾಫ್ಟ್ ಕಂಟ್ರೋಲ್. ಮೇನ್ ಏನು ಅಂದ್ರೆ, ಟ್ರ್ಯಾಕ್ಟರ್ ಆಫ್ ಆದ್ರೆ ಹೈಡ್ರಾಲಿಕ್ಸ್ ವರ್ಕೇ ಆಗಲ್ಲ. ಇವಾಗ ಲಿಫ್ಟ್ ಆರ್ಮ್ ಲಿಫ್ಟ್ ಆಗಿದೆ. ಈ ಕಂಟ್ರೋಲರ್ಸ್ ನಾನು ಹಿಂದೆ ಮುಂದೆ ಆಡಿಸಿ ಇಲ್ಲ ಡೌನ್ ಮಾಡಿ, ಡೌನೇ ಆಗಲ್ಲ ಹೈಡ್ರಾಲಿಕ್. ಆಶ್ಚರ್ಯ. ಇವೆಲ್ಲ 80 HP ಹೆವಿ ಗೇಜ್ ಇಂದು. ಮತ್ತೆ PTO ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ. ಈಗ ಏನಾದ್ರು PTO ಶಾಫ್ಟ್ ಕಟ್ ಆಯಿತು ಅಂದರೆ ಇಲ್ಲೇ ಹೊರಗಡೆ 6 ನಟ್ಟು ಬಿಚ್ಬಿಟ್ಟು ಇಲ್ಲೇ ಹಾಕ್ಬೋದು. ಸಿಂಪಲ್ ಆಗಿ ಗೇರ್ ಬಾಕ್ಸ್ ಬಿಚ್ಚೋದು ಅವೆಲ್ಲ ಏನಿಲ್ಲ. ಕಚ್ಬಿಡುತ್ತೆ. ನೀವಿಬ್ರು ಸಹ ಕಿತ್ತಾಡಂಗಿಲ್ಲ ಸೈಲೆಂಟ್ಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಈ ಟ್ರ್ಯಾಕ್ಟರ್ ಅಲ್ಲಿ ಇನ್ನೊಂದು ಮೇನ್ ಏನು ಅಂದ್ರೆ, ಹೈಡ್ರಾಲಿಕ್ಸ್ ಅಲ್ಲಿ 2250 kg ಇಂದ 2600 kg ವರೆಗೂ ಲಿಫ್ಟಿಂಗ್ ಕೆಪಾಸಿಟಿ ಇದೆ ಗುರು. ಇದು PTO ನ ಎಂಗೇಜ್ ಮಾಡೋ ಲಿವರ್. ಇದು 4 ವೀಲ್ ಡ್ರೈವ್ ಮತ್ತೆ 2 ವೀಲ್ ಡ್ರೈವ್ ಗೆ ಕನ್ವರ್ಟ್ ಮಾಡೋ ಲಿವರ್. PTO ದಲ್ಲಿ ಡ್ಯೂಯಲ್ ಸ್ಪೀಡ್ ಬರುತ್ತೆ, 540 ಮತ್ತೆ 750. ಅದನ್ನ ಕಂಟ್ರೋಲ್ ಮಾಡೋ ಲಿವರ್ ಇದು. ಇವಾಗ 540 ಇದೆ.
ಮುಂದೆ ಮಾಡಿದ್ರೆ 750 ಆಗುತ್ತೆ ನಮಗೆ PTO ಸ್ಪೀಡು. ಇದಕ್ಕೆ ಬರೋದೇ 2 ವಾಲು, ಇನ್ನು 2 ವಾಲು ಎಕ್ಸ್ಟ್ರಾ ನಾವು ಹಾಕ್ಸಿರೋದು. ಸ್ಟಾಕಲ್ಲಿ ಸ್ಪೌಲ್ ವಾಲ್ 2 ಬರೋದು, ಇವರು 4 ಹಾಕ್ಸ್ಕೊಂಡಿದ್ದಾರೆ. 4 ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಟಾಪ್ ಲಿಂಕ್ ಇದೆಯಲ್ಲ ಇದಕ್ಕೂ ಹೈಡ್ರಾಲಿಕ್ಸ್ ಹಾಕೊಬೋದು, ಇಲ್ಲ ನೇಗ್ಲು ಟ್ವಿಸ್ಟ್ ಮಾಡೋಕ್ಕೆ ಅದಕ್ಕೂ ಹಾಕ್ಸ್ಕೊಬೋದು, ಇಲ್ಲ ರೋಟರಿ ಅಡ್ಜಸ್ಟ್ಮೆಂಟ್ ಬರುತ್ತಲ್ಲ ಹೈಡ್ರಾಲಿಕ್ಸಲ್ಲಿ ಆ ಥರನೂ ಹಾಕೊಬೋದು. ಇವೆಲ್ಲ ತೆನೆ ಕುಯ್ತೀರಾ ಇದು ಸೈಲೇಜ್ಗಿದು. ಈ ಮನೆಯಿಂದ ಆ ಮನೆಗೆ ಅಪ್ಡೇಟ್ ಆಗೋಕ್ಕೆ 10 ವರ್ಷ ಟೈಮ್ ತೊಗೊಂಡಿದ್ದಾರೆ ಬ್ರದರು. ಏನು ಅನಿಸುತ್ತೆ ಅದು ಹಾರ್ಡ್ ವರ್ಕು ಅಷ್ಟೇ. ಈ ಟ್ರ್ಯಾಕ್ಟರ್ ಇರೋದು 3 ಸಿಲಿಂಡರ್ ಇಂಜಿನು, ಒಂದೊಂದು ಸಿಲಿಂಡರ್ ಕೂಡ ಸಪ್ರೇಟ್ ಕೊಟ್ಟಿದ್ದಾರೆ. ಕೂಲಿಂಗ್ ಸಿಸ್ಟಮ್ ಅಷ್ಟೇ ಸಪ್ರೇಟ್ ಆಗಿದೆ, ಅದಕ್ಕೆ ಅಷ್ಟು ಬೇಗ ಹೀಟ್ ಆಗಲ್ಲ ಗಾಡಿ. ಇದು ಇಲ್ಲಿ ಈ ಪೈಪಲ್ಲಿ ಬಂದು ರಿಟರ್ನ್ ಹೋಗುತ್ತೆ. ಆಯಿಲ್ ಫಿಲ್ಟರ್ ಆಯ್ತಾ ಇರುತ್ತಲ್ಲ ಅದೇ ಇದರಲ್ಲಿ ಕೂಲ್ ಆಗ್ಬಿಟ್ಟು ಹೋಗ್ಬಿಡುತ್ತೆ ಒಳಗಡೆ. ಯಾವುದೂ ಅರ್ಥ ಆಗಲ್ಲ, ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅಷ್ಟೇ. ಟರ್ಬೋ ಪವರ್ ಫೀಲ್ ಆಗುತ್ತಾ? ಆಗುತ್ತೆ, ಅದ್ರ ಸೌಂಡ್ ಎಲ್ಲ ಬರಲ್ಲ. ಸೌಂಡ್ ಬೇಕು ಅಂದ್ರೆ ನಮಗೆ ಈ ಫಿಲ್ಟರ್ ಬಿಚ್ಚಿ ಹಾಕಿಸ್ಬೇಕು. ಈ ಸಲ ನೆಕ್ಸ್ಟ್ ಸಲ ಈ ಪೈಪ್ ಎಲ್ಲ ಬಿಚ್ಚಿ ತಳಿಕ್ ಮಾಡಿಸ್ತೀನಿ. ಹೆವಿ ಹೈಟ್ ಆಯ್ತು ಇದು. ಈ ಟ್ರ್ಯಾಕ್ಟರ್ ಇರೋದು ಸಿಂಕ್ರೋಮೈಸ್ ಗೇರ್ ಬಾಕ್ಸು. ನೀವು ಕ್ಲಚ್ ಪೆಡಲ್ನ ತುಳಿದಂಗೆ ಗೇರ್ಗೆ ಹಾಕ್ಬೋದು. ಇವಾಗ 3rd ಗೇರಲ್ಲಿ ಇದೆ. ಸ್ವಲ್ಪ RPM ರೈಸ್ ಮಾಡಿದೆ, 4th ಗೇರ್ಗೆ ಹಾಕ್ತೆ. ನಾನು ಕ್ಲಚ್ ಪೆಡಲ್ನ ಹೊಡೆದೇ ಇಲ್ಲ. ಈ ಟ್ರ್ಯಾಕ್ಟರಲ್ಲಿ CRD ಇಂಜಿನ್ ಇಲ್ಲ, ಎಲೆಕ್ಟ್ರಾನಿಕ್ಸ್ ಕಂಟ್ರೋಲ್ ಇಲ್ಲ, ಆದ್ರೂ ಟರ್ಬೋ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ಟರ್ಬೋ, ಸೈಕೋ ಗುರು ಟರ್ಬೋ. ಈ ಸುಟ್ಟು ಹೋಗ್ತಿದೆ ಗುರು, ಏನು ಇಷ್ಟೊಂದು ಬಿಸಿ ಇದೆ. ಸುಡ್ತಾ ಇದೆ ಟರ್ಬೋ. ಮೊದಲೇ ಟರ್ಬೋ ಪವರ್ ಕೇಳಬೇಕಾ, ಕುದುರೆ ಇದ್ದಂಗೆ ಇರುತ್ತೆ. ಇಲ್ಲೆಲ್ಲ ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದಾರೆ, ಏನಕ್ಕೆ ಅಂದರೆ ಹೀಟ್ ಜಾಸ್ತಿ ಬರುತ್ತೆ ಟರ್ಬೋದಲ್ಲಿ. ಟರ್ಬೋ ಇರೋದ್ರಿಂದ ನಿಮಗೆ RPM ಸ್ವಲ್ಪ ರೈಸಲ್ಲೇ ಇರಬೇಕು ಗಾಡಿಗೆ, ಇಲ್ಲಾಂದರೆ ಆಫ್ ಆಗೋ ಚಾನ್ಸಸ್ ಇರುತ್ತೆ ಗಾಡಿ. ಸೌಂಡು ಅಷ್ಟೇ ಸ್ವಲ್ಪ ರಫ್ ಆಗಿದೆ, ಗಾಡಿ ಕವರ್ ಆಗಿದೆ ಅಂದರೆ ಸೌಂಡ್ ಸ್ವಲ್ಪ ಇರಲೇಬೇಕಲ್ಲ. ಸೌಂಡ್ ಚೆನ್ನಾಗಿದೆ, ಸ್ಮೋಕ್ ಸ್ವಲ್ಪ ಜಾಸ್ತಿ ಬರುತ್ತೆ ಟರ್ಬೋ ಇರೋದ್ರಿಂದ. ಮತ್ತು 4 ವೀಲ್ಗೆ ಬ್ರೇಕು ಆಫ್ ಆನ್ ಮಾಡ್ಕೋಬೋದು. ಗೇಟ್ ವಾಲ್ ಇಲ್ಲ ಐತೆ ನೋಡಿ. ಅಂದರೆ ಯಾವ ಥರ ಇದು? ನಮಗೆ ಫ್ರಂಟ್ ವೀಲ್ ಅವಶ್ಯಕತೆ ಇಲ್ಲ ಬ್ರೇಕು ಅಂತ ಅಂದರೆ ಇದನ್ನ ಆಫ್ ಮಾಡೋದು, ಇದು ಆಫ್ ಐತೆ, ಈಗ ಆನ್ ಮಾಡೋದು, ಇದು ಆಫು ಅಷ್ಟೇ. ಅಂದರೆ ಫ್ರಂಟ್ ವೀಲು ಮತ್ತು ಬ್ಯಾಕ್ ವೀಲ್ಗೂ ಸಪ್ರೇಟು. ಅಂದರೆ ಬ್ರೇಕ್ ಲಾಕ್ ಆಗಿಬಿಟ್ಟಿದೆ ಫುಲ್ಲು. 2 ವೀಲರ್ ಹಾಕಾಗಿದೆ, ಹಿಂದೆ ಕೇಳೋದು ಅಷ್ಟೇ. ಎಷ್ಟು ಜಾಮ್ ಆಗಿದೆ ನೋಡಿ ಬ್ರೇಕು. 4 ವೀಲು ಅಪ್ಲೈ ಮಾಡ್ಕೊಂಡ್ರೆ ಏನು ಅಳ್ಳಾಡಲ್ಲ ಗಾಡಿ. ಈ ವೀಲ್ಗೂ ಆಯಿಲ್ ಬ್ರೇಕ್ಸ್ ಬರುತ್ತೆ, ಇಲ್ಲಿ ಆಯಿಲ್ ಸಪ್ಲೈ ಪೈಪ್ ಇದೆ ನೋಡಿ. ಮತ್ತೆ ಇದಕ್ಕೆ ಡಿಸ್ಕ್ ಬ್ರೇಕ್ಸ್ ಬರುತ್ತೆ ರೇರ್ ವೀಲ್ಗಳಿಗೆ. ಇದ್ರದ್ದು ಬಿಗ್ಗೆಸ್ಟ್ ಅಡ್ವಾಂಟೇಜು ಹೆವಿ ಲೋಡ್ ಹಾಕೊಂಡು ಟ್ರೈಲರ್ನ ಪುಲ್ ಮಾಡಬೇಕಾದ್ರೆ ಇಲ್ಲ ಟ್ರ್ಯಾಕ್ಟರ್ನ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಿದ್ರೆ ಟ್ರ್ಯಾಕ್ಟರ್ ಮೋರ್ ಸ್ಟೇಬಲ್ ಆಗಿರುತ್ತೆ. ಎಷ್ಟೇ ಸ್ಪೀಡಲ್ಲಿ ಇದ್ರೂ ಸಡನ್ ಆಗಿ ನಿಲ್ಲಿಸಬಹುದು. ಎಷ್ಟು ತಿರುಗ್ತಿದೆ ಅಂದರೆ ಜಸ್ಟ್ ಸರ್ಕಲ್ ಅಲ್ಲಿ ತಿರುಗ್ತಿದೆ ಗಾಡಿ. ಇವಾಗ ಬ್ರೇಕ್ ಮಾತ್ರ ಸೈಕಾಗಿ ಕೊಟ್ಟಿದ್ದಾರೆ ಇವರು ನೋಡಿ. ಹೆಡ್ ಸೈಡ್ ಬ್ರೇಕ್ನು ಲಾಕ್ ಆಗಿದೆ, ಇಲ್ಲಿ 2 ವೀಲರ್ ರೊಟೇಟ್ ಆಗ್ತಿದೆ ಗಾಡಿ. ಎಂಥ ಶಾರ್ಟ್ ಟರ್ನಿಂಗಲ್ಲಿ ಆರಾಮ್ಸಾಗಿ ತಿರುಗಿಸ್ಬೋದು ಗಾಡಿನ, ಇಷ್ಟಲ್ಲೇ ತಿರುಗ್ತಿದೆ ಆಲ್ಮೋಸ್ಟ್. ಎಂಥ ಕೆಸರು ಇರಲಿ, ಸ್ಲೋಪ್ ಇರಲಿ, ರ್ಯಾಂಪ್ ಇರಲಿ, ಬ್ರೇಕಿಂಗ್ ಬ್ಯಾಲೆನ್ಸ್ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ, ಸೆಂಟ್ರಲ್ ಇಷ್ಟೇ ಜಾಗ ಬಿಟ್ಟಿರೋದು, ಅಷ್ಟಲ್ಲಿ ತಿರುಗಿದೆ ಗಾಡಿ. ಇಲ್ಲೆಲ್ಲ ಆಡ್ಕೊಳ್ಳೋರು ಹಂಗೈತೆ ಹಿಂಗೈತೆ ಗಾಡಿ ಅಂತ. ಇಷ್ಟು ವರ್ಷ ಆಯ್ತು. ಇವಾಗ ನಮ್ಮೂರವ್ರು ಯಾರನ್ನ ಬೇಕಾದ್ರೂ ಕೇಳಿ ಗಾಡಿ ಹೆಂಗೈತೆ ಅಂತ, ನನ್ನಲ್ಲ ಬೇರೆ ಯಾರನ್ನಾರ ಕೇಳಿ ಹೇಳ್ತಾರೆ ಗಾಡಿ ಬಗ್ಗೆ. ಗಾಡಿ ಸ್ವಲ್ಪ ಎಷ್ಟು ಕಂಪ್ರೆಸ್ ಆಗಿದೆ ನೋಡಿ, ವೀಲ್ ಬೇಸ್ ಎಷ್ಟು ಹತ್ರನ ಇದೆ. ಡ್ಯೂಯಲ್ ಟೈಪ್ ಕ್ಲಚ್ ಬರುತ್ತೆ, ಹೆವಿ ಆಗಿದೆ ಕ್ಲಚ್ ಮಾತ್ರ. ಮಲ್ಟಿ ಡಿಸ್ಕ್ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಇದೆ, ಡ್ಯೂಯಲ್ ಬ್ರೇಕ್ಸು. ಬ್ರೇಕ್ಸ್ ಲಾಕ್ಸ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ಜಸ್ಟ್ ಇದನ್ನು ಈ ಥರ ಮಾಡಿ ಹಿಂಗೆ ಬಿಟ್ಟರೆ ಸಾಕು, ಬ್ರೇಕ್ ಲಾಕ್ ಆಗುತ್ತೆ. ನನಗೆ ಬೇಡ ಅಂದರೆ ಈ ಥರ ಸಿಂಪಲ್ ಆಗಿದೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಆಕ್ಸಿಲೇಟರ್ ಪೆಡಲು, ಮತ್ತು ಇದು ಹೈಡ್ರಾಲಿಕ್ಕು ಬ್ರೇಕು. ಹೈಡ್ರಾಲಿಕ್ ಬ್ರೇಕ್ಸ್ ಅಡ್ಜಸ್ಟ್ಮೆಂಟೇ ಇಲ್ಲ ಇದಕ್ಕೆ, ಲೈಫ್ ಟೈಮ್ ಅಡ್ಜಸ್ಟ್ಮೆಂಟು. ಆಯಿಲ್ ಹಾಕೊಳ್ಳೋದು ಅಷ್ಟೇ, ಕಾರ್ ಥರ ಹೆಂಗೆ ನಾವೇನು ಅಡ್ಜಸ್ಟ್ಮೆಂಟ್ ಏನಿಲ್ವೋ ಅಷ್ಟೇ. ಬೂಸ್ಟ್ರ್ ಇವು. ಇದು ಈಗ ಅಲ್ಲ, ಈಗ ಹೊಸ್ದಾಗಿ ಏನು ಬಿಟ್ಟಿಲ್ಲ, ಈ ಗಾಡಿ ಬಿಟ್ಟಾಗ್ಲಿಂದ ಇದೆ. ಈ ಗಾಡಿಗಳು ಹೆಂಗೆ ಅಂದರೆ 10 ವರ್ಷಕ್ಕೆ ಒಂದೇ ಸಲ ಅಪ್ಡೇಟ್ ಮಾಡಿಬಿಟ್ಬಿಡ್ತಾರೆ. ಇದು ಪಾರ್ಕಿಂಗ್ ಬ್ರೇಕ್ ಲಿವರು. ನಾರ್ಮಲ್ ಬ್ರೇಕ್ಸ್ ಎಲ್ಲ ಇದರಲ್ಲಿ ಇರೋದು, ಇದೇ ಸಪ್ರೇಟು, ಆ ಪೆಡಲೇ ಸಪ್ರೇಟು. ಇದು ಲಾಕ್ ಮಾಡಿದರೆ ಇಲ್ಲಿ ಸಪ್ರೇಟ್ 2 ಪ್ಯಾಡ್ ಇರ್ತವೆ, ಅದಕ್ಕೋಗಿ ಲಾಕ್ ಆಗುತ್ತೆ. ಮೈನ್ ಇದಕ್ಕೆ ಕ್ರೌನ್ ಪಿನ್ನಿಗೆ ಲಾಕ್ ಆಗುತ್ತೆ. ಪೆಡಲ್ ಬ್ರೇಕು ಕೆಲಸನೇ ಮಾಡಲಿಲ್ಲ ಅನ್ಕೊಳ್ಳಿ, ಇದು ಒಂದರಲ್ಲಿ ಗಾಡಿ ಎತ್ಕೊಂಡು ಹೋಗ್ಬೋದು. ಈ ಟ್ರ್ಯಾಕ್ಟರಲ್ಲಿ ಇಂಜಿನ್ ಆಗಲಿ, ಗೇರ್ ಬಾಕ್ಸ್ ಆಗಲಿ, ಹೈಡ್ರಾಲಿಕ್ ಸಿಸ್ಟಮ್ ಆಗಲಿ ಎಲ್ಲ ಓನ್ ಮ್ಯಾನುಫ್ಯಾಕ್ಚರು, ಯಾವುದೇ ಬೇರೆ ಕಂಪ್ನಿನ ಯೂಸ್ ಮಾಡಿಲ್ಲ, ಎಲ್ಲ ಓನ್ ಆಗಿ ಇವರೇ ಬಿಲ್ಡ್ ಮಾಡಿ ಹಾಕಿದ್ದಾರೆ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಸಿಂಗಲ್ ನೇಗ್ಲು ಹೊಡಿತೀವಿ, 5 ನೇಗ್ಲು ಹೊಡಿತೀವಿ, ರೋಟ್ರು ಎಲ್ಲಾನು ಪ್ರತಿಯೊಂದು ಹೊಡಿತೀವಿ. ಟರ್ನಿಂಗ್ ಅಷ್ಟು ಕಡಿಮೆ, ಬದ ಎಲ್ಲ ಸ್ವಲ್ಪ ಕಡಿಮೆ. 4 ವೀಲ್ ಅಂದಮೇಲೆ ಈಗ ಸ್ಟ್ರೈಟ್ ಆಕ್ಸಲ್ ಅಂದಮೇಲೆ ಎಲ್ಲವೂ ಕಡಿಮೆ. ಇರೋರಲ್ಲಿ ಬೆಸ್ಟು ಟರ್ನಿಂಗಲ್ಲಿ. ಮಾತಾಡಕ್ಕೆ ಗಂಟ್ಲೆಲ್ಲ ಒಣಗೋಗ್ತಿದೆ, ಕುಡಿಯೋಕೆ ನೀರೇ ಇಲ್ಲ ಇಲ್ಲೆಲ್ಲೋ, ಫುಲ್ಲು ಬೀಳ್ನೆಲ್ಲ. ಸುಸ್ತಾಗೋಯ್ತು ಗುರು ಫುಲ್ಲು. ಡಿಫ್ರೆನ್ಷಿಯಲ್ ಹಾಕೈತಲ್ಲ, ಇದು ಫ್ರಂಟ್ ವೀಲ್ಗೆ,
ಅಲ್ಲಿ ಲಾಕ್ ಆದ್ರೆ 4 ವೀಲು ಲಾಕ್ ಆಯ್ತವೆ. ಒಂದ್ ಬಿಟ್ಟು ಒಂದು ಸ್ಲಿಪ್ಪೇಜೇ ಆಗಲ್ಲ. ಈ ಟ್ರ್ಯಾಕ್ಟರ್ ಅಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಆರಾಮ್ಸಾಗಿ ನಾನೇ ತೋರೋಗ್ಬೋದು, ಅಷ್ಟೊಂದಿದೆ. ಅಡಿಲೆಲ್ಲ ನೋಡಿ ಎಷ್ಟು ಮೌಂಟ್ ಮಾಡಿದ್ದಾರೆ ಕ್ಲೀನ್ ಆಗಿ, ಯಾವುದು ಏನು ಡ್ಯಾಮೇಜ್ ಆಗ್ದಂಗೆ. 4 ವೀಲ್ ಡ್ರೈವ್ ಇದ್ರೆ ನಿಮಗೆ ಶಾಫ್ಟ್ ಕಾಣಿಸಲ್ಲ, ಎಲ್ಲ ಇಂಜಿನ್ ಮೌಂಟೆಡ್ ಬರುತ್ತೆ ಶಾಫ್ಟ್. ಕಿರಿಕಿರಿ ಎಲ್ಲ ಅದು ತೊಂದ್ರೆನೆ. ಊರೊಳಗಡೆ ಇದ್ರೆ, ಊರಿಂದ ಆಚೆ ಇದ್ರೆ ನೀನ್ ಎಷ್ಟು ನೆಮ್ಮದಿಯಾಗಿರ್ತಿ ಅಂದ್ರೆ ನೀನಾಗಿ ಬದುಕ್ತಿ. ಅವಾಗ ಮನುಷ್ಯರ ಕಣ್ಣಿ ಮರನೇ ಸಿಡಿಯುತ್ತೆ. ಗವರ್ನರ್ ಬರುತ್ತೆ, ಮಾಮೂಲಿ ಪಂಪ್ ಬರಲ್ಲ ಇದು. ಮತ್ತೆ ಇದು ಲೋಡ್ ತಗೊಳ್ಳೋದು ಹೆಂಗೆ ಗೊತ್ತಾ, ಈಗ ಬೇರೆವೆಲ್ಲ ಲೋಡ್ ತಗೊತ್ತಲ್ಲ, ಇದು ಆಟೋಮೆಟಿಕ್ ಇದೇ ತಗೊಳತ್ತೆ. ಎಷ್ಟು ಬೇಕಷ್ಟು ಲೋಡಿಗೆ ತಕ್ಕನಾಗ ಇದೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಈ ಟ್ರ್ಯಾಕ್ಟರ್ ಅಲ್ಲಿ ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಜೊತೆಗೆ ಗವರ್ನರ್ ಕೊಟ್ಟಿದ್ದಾರೆ. ಗವರ್ನರ್ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಎಕ್ಸಾಂಪಲ್, ಟ್ರ್ಯಾಕ್ಟರ್ ಅಲ್ಲಿ 15 RPM ಗೆ ಆಕ್ಸಿಲೇಟರ್ ನ ಸೆಟ್ ಮಾಡ್ಕೊಂಡು ರೋಟೋವೇಟರ್, ಪ್ಲೋಯಿಂಗು, ಕಲ್ಟಿವೇಶನ್ ಕೆಲಸ ಮಾಡ್ತಿದ್ರ, ಮಣ್ಣೇನಾದ್ರೂ ಸ್ವಲ್ಪ ಆಡಕ್ ಸಿಕ್ಕಿ ಇಂಜಿನ್ ದಮ್ಮು ಕಡಿಮೆ ಆಗಿ ಟ್ರ್ಯಾಕ್ಟರ್ ಸ್ಪೀಡ್ ಡ್ರಾಪ್ ಆಗ್ತಿದ್ರೆ, ಆ ಟೈಮ್ ಅಲ್ಲಿ ಗವರ್ನರ್ ಇಂಜಿನ್ ಸ್ಪೀಡ್ ಡೌನ್ ಆಗ್ತಿರೋದನ್ನ ಸೆನ್ಸ್ ಮಾಡಿ ಜಾಸ್ತಿ ಡೀಸೆಲ್ ನ ಪುಷ್ ಮಾಡುತ್ತೆ ಇಂಜಿನ್ಗೆ. ಇಂಜಿನ್ ಪವರ್ ಜಾಸ್ತಿ ಆಗಿ 15 RPM ಏನ್ ಸೆಟ್ ಮಾಡಿರ್ತೀವಿ ಆಕ್ಸಿಲೇಟರ್, ಆ ಸ್ಪೀಡ್ ನ ಬ್ಯಾಲೆನ್ಸ್ ಮಾಡುತ್ತೆ. ಸ್ಪೀಡ್ ಕಡಿಮೆ ಆಯ್ತು ಅಂತ ಥ್ರಾಟಲ್ ನ ರೈಸ್ ಮಾಡೋದು, ಡೌನ್ ಮಾಡೋದು, ಆ ತಲೆ ನೋವೇ ಇಲ್ಲ ಟ್ರ್ಯಾಕ್ಟರ್ ಅಲ್ಲಿ, ಅದೇ ಆಟೋಮೆಟಿಕ್ ಆಗಿ ಸ್ಪೀಡ್ ನ ಬ್ಯಾಲೆನ್ಸ್ ಮಾಡುತ್ತೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಬಂಪರ್ ಸ್ಟಾಕ್ ಬಂದಿರೋದು ಇಲ್ಲ, ನಾನು ಹಾಕ್ಸಿದ್ದು, ಇಲ್ಲ ಟಿಪ್ರೋಲ್ ಹಾಕ್ಸಿದ್ದೆ. 150 kg ಐತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಈ ಟ್ರ್ಯಾಕ್ಟರ್ ಅಲ್ಲಿ ಬರೋದು ಫೈಬರ್ ಬಾಡಿ ನೋಡಿ, ಫೈಬರ್ ಮೆಟಲ್ ಬರಲ್ಲ. ಇದರಿಂದ ಏನು ಅಡ್ವಾಂಟೇಜ್ ಅಂದ್ರೆ, ಈ ಪ್ಯಾನಲ್ ಹೋಯ್ತಾ ಸಪರೇಟ್ ಈ ಪ್ಯಾನಲ್ ಚೇಂಜ್ ಮಾಡಿಸ್ಕೋಬಹುದು, ಮಧ್ಯದ ಪ್ಯಾನಲ್ ಹೋದ್ರೆ ಮಧ್ಯದ ಚೇಂಜ್ ಮಾಡಿಸ್ಕೋಬಹುದು. ಇದು ಸಪರೇಟ್ ಇದು. ಈಗ ಅದೇ ಇದೊಂದು ಡ್ಯಾಮೇಜ್, ಇದೊಂದೇ ಸಪರೇಟ್, ಇದು ಸಪರೇಟ್. ಖರ್ಚಾಗುತ್ತೆ ಅಷ್ಟೇ. ಇದು ಫ್ರಂಟ್ ಫೇಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ 11 ಚಿಲ್ಲರೆ ಏನೋ ಆಗತ್ತಂತೆ. 12,000 ಬರೀ ಫೇಸು. ಅವು ಬಲ್ಪೇ ಕಾಸ್ಟ್ಲಿ ಅವು. ಸೈಡ್ ಇಂದ ಒಂದು ಬರುತ್ತೆ, ಮತ್ತೆ ಫ್ರಂಟ್ ಇಂದಲೂ ಏರ್ ಹೋಗುತ್ತೆ, ಸೈಡು 4 ಸೈಡ್ ಹೋಗುತ್ತೆ. ಫುಲ್ಲು ಸ್ಪೇಸ್ ಕೊಟ್ಬಿಟ್ಟು ಈಟೇ ಆಗಲ್ಲ. ಒಂಥರ ಚೆನ್ನಾಗಿದೆ. ಯಾವುದೇ ಪಾರ್ಟ್ ಹೋದ್ರು ಆ ಪಾರ್ಟ್ ಮಾತ್ರ ರೀಪ್ಲೇಸ್ಮೆಂಟ್ ಮಾಡ್ಬೋದು. ನೋಡಿ ಮೆಸ್ಸು ಅಷ್ಟೇ, ಇದು ಸಪ್ರೇಟು, ಇದು ಸಪ್ರೇಟು, ಇದು ಸಪ್ರೇಟು. ಈ ಪಾರ್ಟ್ ಹೋದ್ರೆ ಇದನ್ನೇ ರೀಪ್ಲೇಸ್ಮೆಂಟ್ ಮಾಡ್ಬೋದು. ಫುಲ್ ಬಾನೆಟ್ ಚೇಂಜ್ ಮಾಡೋ ಅವಶ್ಯಕತೆನೇ ಇರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ರೋಡಲ್ಲಿ ಓಡಿಸ್ಬೇಕಾದ್ರೆ, ತೋಟದಲ್ಲಿ ಓಡಿಸ್ಬೇಕಾದ್ರೆ ನಿಮ್ಗೆ ಪವರ್ ಸ್ಟೇರಿಂಗ್ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ಟೇರಿಂಗ್ ಬ್ಯಾಲೆನ್ಸ್ ಇದು ನೋಡಿ, ಹೆವಿ ಬ್ಯಾಲೆನ್ಸ್ ಆಗಿದೆ. ಈ ಟ್ರ್ಯಾಕ್ಟರ್ ಕೀ ನೋಡಿ ಎಷ್ಟು ಯುನೀಕ್ ಆಗಿ ಕೊಟ್ಟಿದ್ದಾರೆ. ಒಂದು ವೀಲ್ ತರ ಕೊಟ್ಟಿದ್ದಾರೆ. ಇದು ರೇರ್ ವೀಲ್, ಇದು ಮಡ್ಗಾರ್ಡು, ಇದು ವೀಲು. ನೋಡಿದ್ರೆ ಟ್ರ್ಯಾಕ್ಟರ್ ತರನೇ ಲುಕ್ ಕಾಣಿಸ್ಬೇಕು, ಆ ತರ ಕೊಟ್ಟಿದ್ದಾರೆ. ಟ್ರ್ಯಾಕ್ಟರ್ ಅಲ್ಲಿ ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನೋಡಿರ್ತೀರಾ, ಇಲ್ಲ ಸಿಂಗಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನೋಡಿರ್ತೀರಾ. ಆದ್ರೆ ಇದರಲ್ಲಿ ಒಂದೊಂದು ವೀಲ್ಗೂ ಸಪ್ರೇಟ್ ಜಾಕ್ ಕೊಟ್ಟಿದ್ದಾರೆ. ಈ ವೀಲ್ಗೆ ಸಪ್ರೇಟ್ ಜಾಕು, ಆ ವೀಲ್ಗೂ ಸಪ್ರೇಟ್ ಜಾಕ್ ಕೊಟ್ಟಿದ್ದಾರೆ. ತೋರಿಸ್ತೀನಿ ಬಿಡಿರಿ ನೋಡಿ, ಈ ವೀಲ್ಗೂ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರ್ ಅಲ್ಲಿ ಫ್ರಂಟ್ ಟೈರ್ ಸೈಜು 9.5/24 ಸೆಕ್ಷನ್ ಬರುತ್ತೆ. ರೇರ್ ವೀಲ್ ಬಂದು 16.9 28 ಸೆಕ್ಷನ್ ಇದೆ. ಶುಂಠಿ ತೋಟದೊಳಗೆಲ್ಲ ಬೆಳೀತಿರೋದು, ಇಳುವರಿ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ. ಬರುತ್ತಾ? ಆದರೆ ಹೊಲಕ್ಕಿಂತ ಏನಿಲ್ಲ, ಹೊಲದಷ್ಟು ಬರಲ್ಲ. ಬಟ್ ತೋಟದೊಳಗಡೆ ಇಳುವರಿ ಸ್ವಲ್ಪ ಕಡಿಮೆ ಬರುತ್ತೆ, ಸಕ್ಕದಾಗ ಬರುತ್ತೆ. ಈ ಬಾನೆಟ್ ನ ಓಪನ್ ಮಾಡಬೇಕು ಅಂದ್ರೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಜಸ್ಟ್ ಇದು ಪ್ರೆಸ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಡ್ರೈ ಟೈಪ್ ಏರ್ ಫಿಲ್ಟರ್ ಬರುತ್ತೆ. ಹೆವಿ ಮಿಷನ್ ಅಲ್ಲ, ಅವಾಗ ಕ್ಲೀನ್ ಮಾಡ್ಕೊಂತಿದ್ರೆ ಏರ್ ಫಿಲ್ಟರ್ ನ. ಇಂಜಿನ್ ಲೈಫ್ ಚೆನ್ನಾಗಿರುತ್ತೆ. ರೇಡಿಯೇಟರ್ ನೋಡಿ 2 ಪ್ಯಾನಲ್ ಕೊಟ್ಟಿದ್ದಾರೆ. ಇದು ಟರ್ಬೋ ಕೂಲರ್, ಇದು ಎಕ್ಸ್ಟ್ರಾ. ಸಿಂಪಲ್ ಟ್ರ್ಯಾಕ್ಟರ್ ಸಿಂಪಲ್ ಅನ್ಕೊಂಡಿದ್ದಾರೆ ಅವರು. ಟ್ರ್ಯಾಕ್ಟರ್ ಬಗ್ಗೆ ಗೊತ್ತಿಲ್ಲ, ಅದ್ರ ರೇಟ್ ಎಷ್ಟು, ಅದ್ರ ಬೆಲೆ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ. ಕೇಳಿದ್ರೆ ಕಂಗಾಲಾಗೋಯ್ತಾರೆ. ಟ್ರ್ಯಾಕ್ಟರ್ ಈಗ ಆಲ್ಮೋಸ್ಟ್ ಈ ಟ್ರ್ಯಾಕ್ಟರ್ ಪ್ರೈಸ್ ಏನೇನು 13 ಲಕ್ಷ. ಯಾರಿಗೂ ಗೊತ್ತಿಲ್ಲ. ಟ್ರ್ಯಾಕ್ಟರ್ ತಂದಾನೆ ಅಂತಾರೆ. ಈ ಟ್ರ್ಯಾಕ್ಟರ್ ತರ ಬದಲು ಟಾಟಾ ಸಿಯಾರ ಅದೇ ಆರಾಮಾಗಿ ಬರುತ್ತೆ. 45 HP ಮೇಲೆ ಯಾವ ಗಾಡಿ ತಂದ್ರು, ಟೂ ವೀಲ್ ತಂದ್ರು 4 ವೀಲ್ ಮಾಡಿಸ್ಬೋದು. ಆಪ್ಷನ್ ಐತೆ. ಈ ಬೇರೆ ಗಾಡಿಲಿ ಯಾವ ಆಪ್ಷನ್ ಇಲ್ಲ. ಇಂಜಿನ್ ಅಲ್ಲೇ ಆಪ್ಷನ್, ಗೇರ್ ಬಾಕ್ಸ್ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾನೆ. ಟ್ರ್ಯಾಕ್ಟರ್ ಮೇಲೆ ಹತ್ತಕ್ಕೆ ಒಂದು ಎಕ್ಸ್ಟ್ರಾ ಸ್ಟೆಪ್ಪರ್ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಹೈಟಲ್ಲೇ ಕೊಟ್ಬಿಟ್ಟಿದ್ದಾರೆ. ಹತ್ತಕ್ಕೆ ಸ್ವಲ್ಪ ಸ್ಪೇಸ್ ಕಡಿಮೆನೇ ಇದೆ. ಗಾಡಿನೇ 2,500 kg ಏನೋ ಐತೆ ಬರೀ ಇಂಜಿನ್. ಟ್ರೈಲರ್ ಎಲ್ಲ 4 ವೀಲೇ ಮಾಡಿಸ್ಬೇಕು. ಈಗ ನಾವೆಲ್ಲ ಟ್ರೈಲರ್ ಆ ಗಾಡಿಲೇ ಐತೆ. ಇದಕ್ಕೆ ರೋಡ್ರೆ 2 ಲಕ್ಷ ಆಗುತ್ತೆ. 2 ಲಕ್ಷ. 47 ಬೇಡಿಂದು ಅದೆಷ್ಟು 800 kg 850 kg ಬರುತ್ತೆ ಬಾಳೆ ಹೊಡಿಯೋದು. 2 ಚಿಲ್ಡ್ರನ 2 ಲಕ್ಷನೇನೋ ಆಗುತ್ತೆ. ಮತ್ತು ನೇಗ್ಲೆ ಅದು 60,000, 5 ನೇಗ್ಲು ಒಂದು. ಇನ್ನು ಡಿಸ್ಕ್ ಎಲ್ಲ ತರ್ತೀನಿ ಅಂದರೆ 1.5 ಲಕ್ಷ. ಪಲ್ಟಿ ಡಿಸ್ಕ್ ತಗೋಬರ್ತೀನಿ ಅಂದರೆ ಲೆಕ್ಕ ಹಾಕೊಳ್ಳಿ, ಒಂದು 20-25 ಲಕ್ಷ ದುಡ್ಡು ಬೇಕು. ಎಲ್ಲಿಂದ ತರಲಿ ದುಡ್ಡು? ಪೈಪ್ಗೂ ಎಷ್ಟು ಸೇಫ್ಟಿ ಕೊಟ್ಟಿದ್ದಾರೆ ಅಂದರೆ ಇವರೆಲ್ಲ. ಮೇಂಟೆನೆನ್ಸ್ ಇನ್ನೇನು ಮಾಮೂಲಿ, ಅದಕ್ಕಿಂತ 1,000 ಹೆಚ್ಚಿಗೆ ಬರ್ಬೋದು ಅಷ್ಟೇ ಆ ಗಾಡಿಗಿಂತ. ಅಷ್ಟೇನು ಹೆವಿ ಏನು ಇಲ್ಲ. ಏನೋ ಗಾಡಿ ದೊಡ್ಡದು ಖರ್ಚು ಜಾಸ್ತಿ ಅನ್ನೋದೇನಿಲ್ಲ. ಎಲ್ಲ ರೀಸನಬಲ್ ಪ್ರೈಸಿಗೆ ಇರುತ್ತೆ. ಸ್ಪೇರ್ ಎಲ್ಲ ನಮಗೆ ಬಸ್ ರೂಟ್ ಚೆನ್ನಾಗೈತೆ. ಬೆಳಗ್ಗೆ ಹೇಳಿದ್ರೆ ಮಧ್ಯಾಹ್ನ ಹೊತ್ತಿಗೆ ಸ್ಪೇರ್ ಬರುತ್ತೆ ನಮಗೆ. ಇದು ನಾಯಿ ಫೋಟೋ ಹಾಕ್ಸಿದಲ್ಲ, ಇದು ಗ್ರೇಟ್. ಅದು ಇದು ಚುಂಚನಗಿರಿನಾ? ಹಾಂ. ಇಂಡಿಕೇಟರು, ಬ್ರೇಕ್ ಲೈಟ್ಸು, ಒಂದು ಎಕ್ಸ್ಟ್ರಾ ಲೈಟ್ ಕೊಟ್ಟಿದ್ದಾರೆ. ಎಲ್ಲ ಆಲೋಚನೆ ಕೊಟ್ಟಿದ್ದಾರೆ. ಈಗ ಎಷ್ಟೇ ಜೋರಾಗಿ ಹೋಗಿ ಮಿರರ್ ಒಂಚೂರು ವೈಬ್ರೇಟ್ ಆಗ್ತಿಲ್ಲ, ಅಷ್ಟೇ ವಿಸಿಬಲ್ ಚೆನ್ನಾಗಿದೆ. RPM ರೈಸ್ ಮಾಡ್ದಂಗೆ ಇನ್ನೂ ನುಗ್ತಾ ಇದೆ ಗಾಡಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. 2 ಹಿಡ್ಕೊಂತೀರ ಟ್ರ್ಯಾಕ್ಟರು. ಇದು ಮಾರಣ ಅಂತಲೇ ಅನ್ಕೊಂಡೆ, ಬಟ್ ಭಾರಿ ಮೆಮೊರೀಸ್ ಇದ್ದಾವೆ ಇದರಲ್ಲಿ. ಡ್ಯೂಟ್ಸ್ ಫಾರ್ ಕಂಪ್ನಿಲಿ 50 HP ಟಾಪ್ ಎಂಡ್ ಇದೆ. ಇದ್ರಿಗಿಂತ ಟಾಪ್ ಇಲ್ಲ ಗಾಡಿ. ಚೆನ್ನಾಗಿದೆ ಟ್ರ್ಯಾಕ್ಟರಲ್ಲಿ ಓಡಿಸೋಕ್ಕೆ. ಒಳ್ಳೆ ಫೀಚರ್ಸ್ ಇದೆ, ಒಳ್ಳೆ ಅಪ್ಡೇಟ್ಸ್ ಇದೆ ಟ್ರ್ಯಾಕ್ಟರಲ್ಲಿ. ಒಂಥರ ಪವರ್ ಸಾಕಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಇದರಲ್ಲಿ ಅಪ್ಡೇಟ್ಸ್ ಎಲ್ಲ. ಡ್ಯೂಟ್ಸ್ ಫಾರ್ ತೋರಿಸ್ಬೇಕು ಅಂತ ತುಂಬ ದಿನ ಅಂದ್ಕೊಂಡಿವೆ. ಮತ್ತು ಗಾಡಿ ಸಿಕ್ಕಿ
ಅದಕ್ಕೆ ವಿಡಿಯೋ ಮಾಡೋಣ ಅಂತಲೇ ಬಂದಿದ್ದು ಇವತ್ತು. ಟೈಮ್ ಚೆನ್ನಾಗಿದೆ, ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ, ಟೈಮ್ ಕೊಟ್ಟಿದ್ದೀರಾ ನಮ್ಗೆ. ಟೈಮ್ ಕೊಟ್ರಲ್ಲ ಅದು ಖುಷಿ ಆಯಿತು. ಟೈಮ್ ಕೊಡೋದು ನಾವು ಕೊಡೋದು ಏನೈತೆ ಬ್ರೋ. ಸರಿ ಬ್ರೋ, ಸಿಗೋಣ ಅವಾಗ ಇನ್ನು ನೆಕ್ಸ್ಟು. ಬೈ ಬ್ರೋ. ಸರಿ ಬರ್ತೀವಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಇಲ್ಲಿಂದ ನಮ್ಮೂರಿಗೆ ಊರಿಗೆ ಹೊಡ್ತೀರಾ ಅದೊಂದು ಮಾಡ್ಕೊ ಹೋಗ್ತೀರಾ? ಇಲ್ಲ ಊರಿಗೆ ಹೋಗ್ತೀನಿ ಇವಾಗ. ನಮ್ಮ ಮನೆಗೆ ಎಷ್ಟು ದೂರ ಅಂತ ನೋಡ್ತೀನಿ ತಡಿ. 70 ಕಿಲೋಮೀಟ್ರು. ಇಲ್ಲಿಂದ 70 ಕಿಲೋಮೀಟರ್. ಕಿತ್ತೂರು ಮೇಲೆ ಹೋದರೆ 5 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಬಟ್ ರೋಡೆಲ್ಲ ಕಿತ್ತಾಕಿರಬಹುದು. ಇದೆ ಓಕೆ. ನೊಣವಿನ ಕೆರೆ ಈಗ ಬಂದಿದ್ದ ರೂಟೇ ಚೆನ್ನಾಗಿತ್ತಲ್ಲ. ಅದೇ ಚೆನ್ನಾಗಿತ್ತು ಪರವಾಗಿಲ್ಲ. ಹಂಸ ಒಂದು ಹಾಂ